ವಿದ್ಯಾರ್ಥಿ ಹಿರಿಯರು ಈ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ಆಸಕ್ತರಾಗಿರುವಂತಹ ಎಲ್ಲ ಗಣ್ಯರು ಮತ್ತು ಭಾಗವಹಿಸಿದರೆ ಇವತ್ತು ಬಹಳ ಖುಷಿ ಅನಿಸ್ತಾ ಇದೆ. ಒಬ್ಬ ರಜಿಸ್ಟ್ರಾರಾಗಿ ಏನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಅದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಆರಂಭ ಆಗೈತೆ ಅಂತ ಹೇಳಿ ನನಗೆ ಖುಷಿ ಅನಿಸ್ತಾ ಇದೆ. ನಾನು ಕರೆದು ಹೆಚ್ಚು ಫೈಲ್ ಸಹಿ ಮಾಡೋದು ಅಂತಂದ್ರೆ ಅದು ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್. ಸರ್ ಟ್ರೈನ್ ಅಂತಾರೆ ಟ್ರೈನ್ ಬರ್ತಾರೆ ನಾ ಮನೆಗೆ ಹೋಗ್ತಿರ್ತೇನೆ ಅಂದ್ರೆ ಕ್ರೀಡೆ ಆರೋಗ್ಯ ಮತ್ತು ಕ್ರೀಡೆ ಒಂದೇ ನಾಮದಿ ಇವತ್ತು ಅಷ್ಟು 3 ದಿನಗಳ ಕಾಲ ಇಲ್ಲಿಗೆ ಬಂದು ಅದು ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದು ನಾವೆಲ್ಲರೂ ಕೂಡ ವಿದ್ಯಾರ್ಥಿಗಳನ್ನ ಒಂದು ಸ್ಪರ್ಧಾತ್ಮಕ ಜಗತ್ತಿಗೆ ಕಡಿಮೆ ಮಾಡಿದ್ದೀರಿ ಅಂತ ಹೇಳಿ ಯಶಸ್ವಿ ಆಗಿದೆ ಅಂತ ಹೇಳಿ ನಾನು ಅನ್ಕೋತೀನಿ ಸರ್. ತಾವು ಕೂಡ ಆರೋಗ್ಯ ಸಮಯದಲ್ಲಿದ್ದರೂ ಕೂಡ ಬಂದು ನಮ್ಮ ವಿಶ್ವವಿದ್ಯಾಲಯಕ್ಕೆ ಹೋಗೊಟ್ಟು ತರಬೇತಿ ಮತ್ತು ಅವರಿಗೆ ಮಾರ್ಗದರ್ಶನ ನೀಡಲಿಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಸರ್. ಅದೇ ರೀತಿಯಾಗಿ ಬಾಲಾಜಿ ಪ್ರಭುವರಾಗಲಿ ವೆಂಕಟೇಶ್ ಗೌಡ ಸರ್ ಆಗಲಿ ಅವರು ವಿಶ್ವವಿದ್ಯಾಲಯ ಸರ್ ಹೇಳಿದ್ರು ನಮ್ಗೆ 10 ವಿದ್ಯಾರ್ಥಿಗಳು ಸಿಕ್ಕಿದ್ರೆ ಸಾಕು ಅಂತ. ಯಾಕಂತಂದ್ರೆ ಯಾವುದೇ ಕ್ರೀಡೆಯಲ್ಲಿ ನಾವು ಕಾಂಪಿಟೇಷನ್ ಸ್ಪರ್ಧಾತ್ಮಕತೆಯನ್ನು ನಾವು ನೋಡ್ತೇವೆ. ಇವತ್ತು ಇನ್ನೊಂದು ಖುಷಿ ಏನಪ್ಪ ಅಂತಂದ್ರೆ ಇಲ್ಲೆಲ್ಲ ಕೂತಾರಂದ್ರೆ ಅದು ನನ್ನ ತಾಲೂಕಿನವರೆಲ್ಲ ಖುಷಿ ಅನಿಸ್ತಾರೆ. ಈಗ ಮುದ್ದೆಗಳಿಂದ ಬೇರ್ಪಟ್ಟಿದೆ ಅಷ್ಟೇ. ನನ್ನ ತಾಲೂಕಿನ ಖಂಡಾಪುರಗಳು ಅನ್ನೋದು ನನಗೆ ಖುಷಿ ಅನಿಸ್ತಾ ಇದೆ. ಒಂದು ಐತಿಹಾಸಿಕ ಒಂದು ಭಾವನಾತ್ಮಕ ಸಂಬಂಧವನ್ನು ಅನ್ಕೋತೀನಿ. ಅದರ ಜೊತೆಗೆ ನಾನು ಬಹಳ ಮಾತಾಡಕ್ಕೆ ಹೋಗುದಿಲ್ಲ ಸರ್. ಕೈಯ ಕಾಲ ನಮ್ದಂತೂ ನಡೆಯೋದಿಲ್ಲ. ಶ್ವೇತಾ ಹೇಳಿದ್ರೆ ನಾವು ಗುರುಗಳ ಮಾತಾಡಬೇಕಂತಂದ್ರೆ ಕೈಯ ಕಾಲ ನಡೀತಾವ ಅಂತಂದ್ರೆ ಇನ್ನೂ ಕಲಿದ ಐತಿ ಅಂತ ಎಷ್ಟು ಕಲಿತ್ರೂ ಕಡಿಮೆ. ಹೀಗಾಗಿ ತಾವೆಲ್ಲರೂ ಕುತೂಹಲದಿಂದ ನಿರೀಕ್ಷೆ ಮಾಡುವಂತಹ ಸ್ಪರ್ಧೆ ಕ್ವಿಜ್ ಕಾಂಪಿಟೇಷನ್ ಒಂದೊಂದು ಬಹುಮಾನಗಳು ನೀವು ಒಬ್ಬರಾಗಿ ಎಲ್ಲರೂ ಒಂದೇ ಧ್ವನಿಯಲ್ಲಿ ಹೇಳಿದ್ರೆ ಯಾವ ಬಹುಮಾನಗಳು ಸಿಗುವುದಿಲ್ಲ ಎಂಬ ಷರತ್ತಿಗೆ ಒಳಪಟ್ಟು ಕೈ ಎತ್ತಬೇಕು. ಇಟಾಲಿಯನ್ ಪದ ಲಿಬೇರೋ ಪದದ ಅರ್ಥ ಏನು? ಅದರ ಅರ್ಥ ಏನು? ಇಂಗ್ಲಿಷ್ ನಲ್ಲಿ ಅರ್ಥ ಏನು? ಇಟಾಲಿಯನ್ ಪದ ಅದು ಲಿಬ್ರೋ. ಅರ್ಥ ನಾನು ಕೇಳ್ತಾ ಇರೋದು ಆ ಪದದ ಅರ್ಥ ಒಂದು ಸಣ್ಣ ತಿಳ್ಕೊಳ್ಳೋದು. ಒಂದು ಧಾರಾವಾಹಿ ಬರ್ತಿರ್ತಿದ್ರು ಅದರ ಇಂಗ್ಲಿಷ್ ಭಾಷಾಂತರ ಪದ ಮೂರಿಂದ ಆರಂಭ ಆಗ್ತಿರ್ತದೆ ಧಾರಾವಾಹಿ. ಮನೆಗೊಂದು 3 ಭಾಗ್ಯ ಇಂಗ್ಲಿಷ್ ಫ್ರೀ ಜೋರಾಗಿ ಚಪ್ಪಾಳೆ. ಮುಂದಿನ ಪ್ರಶ್ನೆ ಫಿಫಾ ಒಂದೇ ಒಲಿಂಪಿಕ್ಸ್ ನಲ್ಲಿ 2 ಪದಕ ಗೆದ್ದ ಸ್ವತಂತ್ರ
ಇತ್ತೀಚೆಗೆ ದೀಪೇಶ್ ಒಂದು ಪ್ರಶಸ್ತಿಯನ್ನ ಪಡೆದು ಆ ಪ್ರಶಸ್ತಿಯ ಪೂರ್ಣ ಹೆಸರೇನು? ಯಾರ ಹೆಸರಿಂದ ಅದು ತಿಳಿಸ ಮುಂದಿನ ಪ್ರಶ್ನೆ, ದೇಹಿ ಪ್ರಸಾದ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಕ್ರಿಕೆಟ್. ಇತ್ತೀಚೆಗೆ ಮಹಿಳಾ T20 ನನ್ನ ಪ್ರಶ್ನೆ ಅದಲ್ಲ, ಇದು ಭಾರತ ಯಾವ ತಂಡವನ್ನು ಎದುರಿಸಿದೆ? ನಮ್ಮ ವಾಲಿಬಾಲ್ ಇದೆ ಅಲ್ಲ, ತೂಕ ಎಷ್ಟು?